ಒಮ್ಮೆ ಸಾಕ್ರೆಟಿಸ್ ತನ್ನ ಶಿಷ್ಯರನ್ನು ಕೇಳಿದ, ಜೀವನದ ಸಾರ್ಥಕ್ಯ ಯಾವುದರಲ್ಲಿದೆ? ಶಿಷ್ಯರೆಲ್ಲ ತಮಗೆ ತೋರಿಸಿದಂಥ ಉತ್ತರಗಳನ್ನು ಕೊಟ್ಟರು. ಗುರುವಿಗೆ ಯಾವುದೂ ಸಮರ್ಪಕ ಅನ್ನಿಸ್ಲಿಲ್ಲ. ಆತ ಹೇಳಿದ, ನೋಡಪ್ಪ, ಜೀವನದ ಸಾರ್ಥಕ್ಯ ಬದುಕಿನಲ್ಲಿಲ್ಲ, ಬದುಕಿನ ಆಚೆ ಇದೆ. ಏನೀಗಂದರೆ, ಸತ್ತ ಮೇಲೆ ಎಷ್ಟು ಜನರ ಹೃದಯಗಳಲ್ಲಿ ನೆನಪು ಹಸಿರಾಗಿರುತ್ತದೋ, ಎಷ್ಟು ಜನ ನಿಮ್ಮನ್ನು ಕೃತಜ್ಞತೆಯಿಂದ ಸ್ಮರಿಸ್ತಾರೋ ಅದರೊಳಗೆ ನಿಮ್ಮ ಜೀವನದ ಸಾರ್ಥಕ್ಯ ಇದೆ. ಆ ಸ್ಮರಣೆ ಬರೋದು ನೀವು ಬದುಕಿದ ಮೌಲ್ಯಗಳಿಂದ ಮಾತ್ರ. ಹೇಳ್ತಾನೆ, ದ ಸಕ್ಸಸ್ ಆಫ್ ಅ ಲೈಫ್ ಈಸ್ ಮೆಜರ್ಡ್ ಬೈ ದ ನಂಬರ್ ಆಫ್ ಪೀಪಲ್ ಹೂ ಕ್ರೈ ವೆನ್ ಯು ಡೈ ಅಂತ. ನೀವು ಸತ್ತಾಗ ಎಷ್ಟು ಜನ ಅಳುತ್ತಾರೆ ಅನ್ನೋದ್ರ ಮೇಲೆ ನಿಮ್ಮ ಜೀವನದ ಸಾರ್ಥಕ್ಯ ಗೊತ್ತಾಗ್ತದೆ ಅಂತ. ನನಗೆ ಮಾತು ತುಂಬ ಸತ್ಯ ಅನಿಸ್ಬಿಟ್ಟಿದೆ. ಕೆಲವು ವರ್ಷಗಳ ಹಿಂದೆ ನನ್ನ ತಂದೆಯನ್ನು ಕಳ್ಕೊಂಡೆ. ನನ್ನ ತಂದೆ ಜೀವನವನ್ನು ಸಂಭ್ರಮ ಅಂತ ಬದುಕಿದವರು. ಮಾತಾಡ್ತಾ ಕುರ್ಚಿಯಿಂದ ಎದ್ದು ಸಾವನ್ನು ಅಪ್ಪಿಕೊಂಡು ನಡೆದೇ ಬಿಟ್ಟು. ಸರ್ಕಾರದ ಅತ್ಯಂತ ಉನ್ನತ ಹುದ್ದೆಯಲ್ಲಿದ್ದರೂ ಕೂಡ ತನ್ನ ಅಲ್ಲದಂತಹ ದುಡ್ಡಿಗೆ ಎಂದು ಅಪೇಕ್ಷೆ ಪಡದೆ, ಸ್ವಂತ ಲಾಭಕ್ಕಾಗಿ ಯಾರ ಮುಂದೋ ಹಲ್ಲು ಗಿಂಜದೆ ನೇರವಾಗಿ ಬದುಕಿದಂಥವ್ರು. ಸಾವಿನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಕಣ್ಣು ಪಿಳುಕಿಸದೆ ನಡೆದು ಬಿಟ್ರು. ನನಗೆ ಅವರು ಪ್ರಾಮಾಣಿಕತೆಗೆ ಮತ್ತು ಕರ್ತವ್ಯನಿಷ್ಠೆಗೆ ಒಂದು ವ್ಯಾಖ್ಯೆಯಾಗಿ ನಿಂತಿದ್ದಾರೆ ನನ್ನ ಮುಂದೆ. ಆ ಘನತೆ ಅವ್ರಿಗೆ ಸಾಧ್ಯ ಆದದ್ದು ಹೇಗೆ ಅಂತ ಬೆರಗುಪಟ್ಟಿದ್ದೇನೆ ನಾನು. ಸುಮಾರು 1-2 ವರ್ಷಗಳ ಕೆಳಗೆ ನಾನು ಗುಲ್ಬರ್ಗಾದಿಂದ ಬೆಂಗಳೂರಿಗೆ ರೈಲಲ್ಲಿ ಬರ್ತಾ ಇದ್ದೆ. ಸ್ವಲ್ಪ ಹೊತ್ತಿನ ನಂತರ ನಮ್ಮ ಬೋಗಿಯಲ್ಲೇ ಪಕ್ಕದ ವಿಭಾಗದಿಂದ ಜನ ಮಾತಾಡ್ತಿರೋದು ಕೇಳಿಸ್ತು. ಅವರೆಲ್ಲ ಒಂದೇ ಖಾತೆಯ ಹಿರಿಯ ಅಧಿಕಾರಿಗಳು. ನನ್ನ ತಂದೆ ಅದೇ ಖಾತೆಯಲ್ಲಿ ಹಿಂದೆ ಕೆಲಸ ಮಾಡಿದ್ರು. ನಾನು ಹೊರಗಡೆ ಹೋಗುವಾಗ ಅವರೊಬ್ಬ ನನ್ನ ನೋಡಿ, ಇಲ್ಲೇ ಬನ್ನಿ ಸರ್, ಮಾತಾಡ್ತಾ ಕೂರೋಣ ಅಂದರು. ನಾನು ಎದ್ದು ಅವ್ರ ಬಳಗವನ್ನು ಸೇರಿಕೊಂಡೆ. ಆಗ ಮಾತಿನ ನಡುವೆ ನನ್ನ ತಂದೆ ವಿಚಾರ ಬಂತು. ಅವರೆಲ್ಲ ನನ್ನ ತಂದೆಯನ್ನು ಕಂಡವರು ಅಥವಾ ಅವ್ರ ಬಗ್ಗೆ ಕೇಳಿದವರು, ಅವ್ರ ಕಡೆ ಕೆಲಸ ಮಾಡಿದವರು ನನ್ನ ತಂದೆಯವ್ರನ್ನ ಈಗಲೂ ಅವ್ರು ಸಾಹೇಬರು ಅಂತ ಕರೀತಾರೆ. ಒಬ್ರು ಹೇಳಿದ್ರು, ಸರ್, ಸಾಹೇಬ್ರ ಕಾಲನೇ ಬೇರೆ, ಈಗಿನ ಕಾಲನೇ ಬೇರೆ ಸರ್. ಈಗ ಹಾಗೆ ಪ್ರಾಮಾಣಿಕವಾಗಿ ಬದುಕೋದು ಸಾಧ್ಯವೇ ಇಲ್ಲ ಸರ್. ನಿಮ್ಮ ತಂದೆ ಹಾಗೆ ಬದುಕಿದ್ರು ಸರ್, ಈಗ ಕಾಲ ಬದಲಾಗಿಲ್ವಾ ಅಂದರು. ನಾನೇನೋ ಹೇಳಬೇಕು ಅನ್ನುವಾಗ ಇನ್ನೊಬ್ಬ ಹಿರಿಯರು ಹೇಳಿದರು, ಬಹಳ ಚೆನ್ನಾಗಿ ಹೇಳಿದರು, ಕಾಲ ಬದಲಾಗಿಲ್ಲ ಸ್ವಾಮಿ, ನಾವು ಬದಲಾಗಿದ್ದೇವೆ. ಸಾಹೇಬರು ಸಹ ನಿರ್ದೇಶಕರಾಗಿದ್ದಾಗ ಕೂಡ ಸೈಕಲ್ ಮೇಲೆ ಆಫೀಸಿಗೆ ಹೋಗ್ತಾಯಿದ್ರು. ಡೈರೆಕ್ಟರ್ ಆದಾಗ ಕೂಡ ಆಫೀಸಿಗೆ ಸೈಕಲ್ ಮೇಲೆ ಹೋಗ್ತಿದ್ರು, ಸ್ಕೂಟರ್ ಮೇಲೆ ಹೋಗ್ತಾಯಿದ್ರು. ಸರ್ಕಾರಿ ಕಾರ್ ಇದ್ದರೂ ಕೂಡ ಅದನ್ನು ಮನೆಯಿಂದ ಆಫೀಸಿಗೆ, ಆಫೀಸಿಂದ ಮನೆಗೆ ಹೋಗ್ಲಿಕ್ಕೆ ಬಳಸ್ತಿರ್ಲಿಲ್ಲ. ಬೆಂಗಳೂರಲ್ಲೇ ಇರಬೇಕು, ಮಕ್ಕಳು ಪ್ರಖ್ಯಾತವಾದ ಶಾಲೆಗಳಲ್ಲೇ ಕಲಿಯಬೇಕು ಅಂತ ಹೇಳಿ ಮೇಲಿನವರು ದುಡ್ಡು ಕೊಟ್ಟು ಅಲ್ಲೇ ಉಳಿದು ನಂತರ ಅದನ್ನು ಬೇರೆ ಮಾರ್ಗಗಳಿಂದ ಗಳಿಸೋದಕ್ಕೆ ಹೋಗಲಿಲ್ಲ. ಎಲ್ಲಿಗಾದರೂ ವರ್ಗ ಆಗಲಿ ಹೋಗ್ಬಿಡ್ತೇನೆ, ಆದರೆ ಯಾರ ಮುಲಾಜಿಗೂ ನಿಲ್ಕೋದಿಲ್ಲ ಅಂತ ಧೈರ್ಯ ಮಾಡಿ ಬದುಕಿದ್ರು. ಮೇಲಿನ ಅಧಿಕಾರಿಗಳಿಗೆ, ಮಂತ್ರಿಗಳಿಗೆ ಅನುಕೂಲವಾದ ತೀರ್ಮಾನಗಳನ್ನು ಕೊಡದೆ ಸರಿಯಾದ ತೀರ್ಮಾನಗಳನ್ನೇ ಕೊಟ್ಟರು. ಆದರೆ ಪರಿಣಾಮಗಳನ್ನು ಕೂಡ ಎದುರಿಸೋಕೆ ಸಿದ್ಧರಾಗಿದ್ದರು. ನಾವು ಹಾಗೆ ಮಾಡೋಕ್ಕೆ ಸಾಧ್ಯ ಇದೆಯಾ? ತಯಾರಾಗಿದ್ದೇವೆ ನಾವು? ನಮಗೆ ಸಕಲ ಸವಲತ್ತುಗಳು ಬೇಕು, ಮನೆಯಲ್ಲಿ 2 ಕಾರ್ ಬೇಕು, ನಗರ ಪ್ರದೇಶದಲ್ಲೇ ನೌಕರಿ ಇರಬೇಕು, ಬ್ಯಾಂಕ್ನಲ್ಲಿ ಸಾಕಷ್ಟು ಹಣ ಭರ್ತಿಯಾಗಿರಬೇಕು. ಅಂದರೆ ನಮಗೆ ಮೌಲ್ಯಗಳ ಬಗ್ಗೆ ಪ್ರೀತಿ ಇದೆ, ಆದರೆ ಅದರಂತೆ ನಡೆಯೋ ಧೈರ್ಯ ಇಲ್ಲ. ಯಾವತ್ತು ನಮಗೆ ಆ ಮೌಲ್ಯಗಳನ್ನು ಪಾಲಿಸುವಂಥ ಧೈರ್ಯ ಬರ್ತದೋ ಅಂದು ನಾವು ಕೂಡ ಅವ್ರ ಹಾಗೆ ಬದುಕೋದಕ್ಕೆ ಸಾಧ್ಯ ಅಂತ ಅನಿಸುತ್ತೆ. ನಿಜ, ಅವ್ರು ಹೇಳಿದ ಮಾತು ಸರಿ. ಮೌಲ್ಯಗಳನ್ನು ನಡೆಯೋದು ಬಹಳ ಕಷ್ಟ. ಈ ಮೌಲ್ಯಗಳು ನಮಗೆ ಹಣ ಕೊಡಲಿಕ್ಕಿಲ್ಲ, ಸ್ಥಾನ ದೊರಕಿಸಿಕೊಡ್ಲಿಕ್ಕಿಲ್ಲ, ಬದುಕಿದಾಗ ಜನಮನ್ನಣೆಯೂ ಕೊಡಲಿಕ್ಕಿಲ್ಲ. ಆದರೆ ನಮ್ಮ ಜೀವನಕ್ಕೆ ಒಂದು ಸಾರ್ಥಕ್ಯವನ್ನು ಖಂಡಿತ ಕೊಡುತ್ತದೆ. ಬದುಕಿನಲ್ಲಿ ಘನತೆಯನ್ನು ಕೊಡೋದರೊಂದಿಗೆ ಸಾವಿನಲ್ಲಿ ಕೂಡ ಘನತೆ ತರುತ್ತದೆ. ಹಾಗೆ ಬದುಕಿದ್ರಲ್ಲ ನನ್ನ ತಂದೆ ಅಂಥವ್ರು ಬೇಕಾದಷ್ಟು ಜನ ಇದ್ದಾರಲ್ಲ, ಯಾರು ಪ್ರಾಮಾಣಿಕವಾಗಿ ತಮ್ಮ ಆತ್ಮಸಾಕ್ಷಿಗೆ ಸರಿಯಾಗಿ ಬದುಕಿದರೋ, ಹಣಕ್ಕೋಸ್ಕರ ತಮ್ಮನ್ನು ಮಾರ್ಕೊಳ್ಳಿಲ್ವೋ ಅಂಥ ಎಲ್ಲರೂ ಕೂಡ ಈ ನನ್ನ ಮಾತು ಶ್ರದ್ಧಾಂಜಲಿ ಆಗಬೇಕು.